ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ಒಂದು ರುಚಿಯಾಗಿರುವಂತಹ ತುಂಬ ಒಂದು ಮಕ್ಕಳಿಗೆಲ್ಲ ಇಷ್ಟ ಆಗುವಂತಹ ಜ್ಯೂಸಿಯಾಗಿರುವಂತಹ ಮತ್ತು ಆರೋಗ್ಯಕ್ಕೂ ಕೂಡ ಪ್ರೋಟೀನಿಯಸ್ ಆಗಿರುವಂತಹ ಒಂದು ಕಲ್ಮಿ ಕಬಾಬ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಇವತ್ತು. ಓಕೆನಾ? ಯೂಶಲಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಹಾಗೆ ಕೈಯಲ್ಲಿ ಇಟ್ಕೊಂಡು ಓಡಾಡ್ಕೊಂಡು ತಿನ್ಬೋಡೋ ಅಂತ ಒಂದು ಕಲ್ಮಿ ಕಬಾಬ್ ಅಲ್ವಾ. ಹಾಗಾಗಿ ಇದಕ್ಕೆ ಬೇಕಾಗಿರುವಂತಹ ಒಂದು 1/2 kg ಆಗುವಷ್ಟು ಲೆಗ್ ಪೀಸ್ನ ನಾನು ತೊಗೊಂಡಿದ್ದೀನಿ. ಆ ಲೆಗ್ ಪೀಸ್ನ ತೊಗೊಂಡು ನೀಟಾಗಿ ವಾಶ್ ಮಾಡಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆನಾ? ನಾವು ಯೂಶಲಿ ಕಲ್ಮಿ ಕಬಾಬ್ ಅಂದ್ರೇ ನಮಗೆ ಲೆಗ್ ಪೀಸ್ ಕಣ್ಣಿಗೆ ಬರುತ್ತೆ ಅಲ್ವಾ. ಹಾಗಾಗಿ ಇದು ಲೆಗ್ ಪೀಸಲ್ಲಿ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥದ್ದು. ಓಕೆನಾ? ಅದಕ್ಕೆ ನಾನಿಲ್ಲಿ ಮನೆಯಲ್ಲೇ ಕಬಾಬ್ ಪೌಡರ್ ತಯಾರು ಮಾಡ್ಕೊತಾ ಇದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಮೈದಾ ಫ್ಲೋರ್, 1 ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್, 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಮತ್ತು 1/4 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಮತ್ತು ನಿಮ್ಮ ಮನೆಗೆ ಬೇಕಾಗುವಷ್ಟು ಖಾರದ ಪುಡಿ. ನಾನಿಲ್ಲಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಓಕೆನಾ? 1/4 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇಲ್ಲಿ. ಮತ್ತು ಗರಂ ಮಸಾಲ 1/4 ಸ್ಪೂನ್ ಆಗುವಷ್ಟು, 1/4 ಟೀ ಸ್ಪೂನ್, ಮತ್ತು ಕಸೂರಿ ಮೇಥಿ. ಇದು ಚಿಕನ್ ಎಷ್ಟು ತೊಗೋತೀರ ಅನ್ನೋ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್. ಓಕೆನಾ? ಅದನ್ನು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಓಕೆನಾ? ಆಮೇಲೆ 1/2 ಸ್ಪೂನ್ ಆಗುವಷ್ಟು ಮೊಸರು ಕರ್ಡ್ ಹಾಕ್ಕೊಂಡು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ ಹಾಕ್ಕೊಂಡು ನೀಟಾಗಿ ಎಲ್ಲ ಅದನ್ನು ಕಲಿಸ್ಕೊಳ್ಳೋಣ. ಓಕೆನಾ? ಇದು ತುಂಬ ಡ್ರೈ ಆಗಿರುತ್ತಲ್ಲ, ಹಾಗಾಗಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಕೂಡ ನೀವು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ನೀರನ್ನು ಹಾಕೋದು ಬೇಡ, ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಓಕೆನಾ? ಕುಕ್ಕಿಂಗ್ ಆಯಿಲ್ ಮತ್ತು ನೋಡಿ ನಿಂಬೆಹಣ್ಣು ಕೂಡ. ಓಕೆನಾ? ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಂಡು ಮತ್ತು ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಹಾಕಿ ಕಲಸಿ ಈ ರೀತಿಯಾಗಿ ಒಂದು ಕಬಾಬ್ ಪೇಸ್ಟ್ನ ಮಾಡ್ಕೊಳ್ಳೋಣ. ಓಕೆನಾ? ಈ ರೀತಿಯ ಕಬಾಬ್ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ನಾವು ಚಿಕನ್ ತೊಗೊಂಡಿರ್ತೀವಲ್ಲ ನೋಡಿ, ಆ ಚಿಕನ್ನ ಮಾಂಸನ ಮಧ್ಯದಲ್ಲಿ ಈ ರೀತಿ ಎಲ್ಲ ನಾವು ಸೀಳಿರಬೇಕು. ದಟ್ ನಾವು ಹಚ್ಚುವಂಥ ಮಸಾಲೆ ನೀಟಾಗಿ ಒಳಗಡೆ ಎಲ್ಲ ಹೋಗುತ್ತೆ. ಓಕೆನಾ? ಹಾಗಾದರೆ ಮಾತ್ರ ನಾವು ಚಿಕನ್ ತಿನ್ನಲಿಕ್ಕಾಗತ್ತೆ. ಅದು ಕ್ಲೀನಾಗಿ ಒಂದು ಟೇಸ್ಟಿಯಾಗಿಲ್ಲ ಅಂದರೆ ಖಂಡಿತವಾಗ್ಲೂ ತಿನ್ನಲಿಕ್ಕಾಗಲ್ಲ ಫ್ರೆಂಡ್. ಹಾಗಾಗಿ ನೀಟಾಗಿ ನಾವು ತೊಗೊಂಡಿರೋಂಥ ಲೆಗ್ ಪೀಸ್ನ ಸೀಲ್ ಮಾಡಿಕೊಂಡು ನಾವು ಮಾಡ್ಕೊಂಡಿರೋಂಥ ಮನೆಯಲ್ಲೇ ಮಾಡಿರೋಂಥ ಕಬಾಬ್ ಪೌಡ್ರನ್ನ ಅದಕ್ಕೆ ಅಪ್ಲೈ ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಓಕೆನಾ? ಈ ಒಂದು ಪ್ರಿಪೇರ್ ಮಾಡಿರೋವಂತಹ ಕಲ್ಮಿ ಕಬಾಬ್ ಇದೆಲ್ಲ ಅದನ್ನು ನಾವು 1/2 hour ಫ್ರಿಜ್ಜಲ್ಲಿ ಇಡೋಣ ಫ್ರೆಂಡ್. ಓಕೆನಾ? ಫ್ರಿಜ್ಜಲ್ಲಿ ಇಡದೆ 10 ನಿಮಿಷ ಕೆಳಗಿಟ್ಟು ಕೂಡ ಮಾಡಬಹುದು. ಓಕೆನಾ? ನೋಡಿ ಈ ರೀತಿ ಆಗಿದೆ. ಫ್ರಿಜ್ಜಿಂದ ಕೆಳಗಡೆ ತೆಗೆದ್ಮೇಲೆ ಎಣ್ಣೆ ಕಾದಾದಮೇಲೆ ನಾನು ಕಲ್ಮಿ ಕಬಾಬ್ನ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿಯಾಗಿ ಅದು ಸ್ವಲ್ಪ ದಪ್ಪ ಇರೋದ್ರಿಂದ ಫ್ರೆಂಡ್, ಲೆಗ್ ಪೀಸ್ ಸ್ವಲ್ಪ ದಪ್ಪ ಇರೋದ್ರಿಂದ 10 to 15 minutes ನಾವು ನೀಟಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ. ಇಲ್ಲಾಂದರೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ, ಮೇಲ್ಗಡೆ ಕಪ್ಪು ಆಗಿಬಿಡುತ್ತೆ ನೀವು ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡ್ರೆ. ಒಳಗಡೆ ಅದು ಬೆಂದಿರೋದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಫ್ರೆಂಡ್, 10 to 15 minutes ಆಗಿದೆ. ನಾನು ಒಂದೊಂದೇ ತೆಗಿತಾ ಇದ್ದೀನಿ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದು ಸ್ವಲ್ಪ ತಣ್ಣ ಆದಮೇಲೆ ಮಕ್ಕಳು ಹಾಗೆ ಕೈಯಲ್ಲಿ ಇಟ್ಕೊಂಡು ತಿನ್ಬೋದು ಕೂಡ. ನೋಡಿ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಎರಡು. ಓಕೆ ಫ್ರೆಂಡ್, ಇದನ್ನು ಬನ್ನಿ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡೋಣ. ಫ್ರೆಂಡ್ಸ್, ಕಲ್ಮಿ ಕಬಾಬ್ ರೆಡಿ ಟು ಈಟ್. ಓಕೆನಾ? ಸ್ವಲ್ಪ ಟೆಂಡರ್ ಚಿಕನ್ ತೊಗೊಂಡಿರೋದ್ರಿಂದ ತುಂಬ ಜ್ಯೂಸಿಯಾಗಿ ಕೂಡ ಇರುತ್ತೆ, ತುಂಬ ಟೇಸ್ಟಿಯಾಗಿಯೇ ಇರುತ್ತೆ. ಮತ್ತು ಇದರಲ್ಲಿ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಹೆಲ್ತಿ ಕೂಡ ಒಳ್ಳೆಯದಿರುತ್ತೆ ಫ್ರೆಂಡ್. ಓಕೆನಾ? ನಾನು ಈ ಕಲ್ಮಿ ಕಬಾಬ್ನ ಈ ರೀತಿ ಒಂದು ಸಲಾಡಲ್ಲಿ ನಾನು ಸರ್ವ್ ಮಾಡಿದೆ. ಸೌತೆಕಾಯಿ, ಟೊಮ್ಯಾಟೊ ಮತ್ತು ಆನಿಯನ್, ದೆನ್ ನಿಂಬೆಹಣ್ಣು, ಇಷ್ಟೆಲ್ಲ ಸಲಾಡ್ ಇಟ್ಬಿಟ್ಟು ನಾನು ಸರ್ವ್ ಮಾಡಿದೆ ಫ್ರೆಂಡ್. ಓಕೆನಾ? ಫ್ರೆಂಡ್, ಈ ರೀತಿಯಾಗಿ ನಾವು ಮನೆಯಲ್ಲಿ ಸ್ವಲ್ಪ ಕ್ರಿಯೇಟಿವ್ ಆಗಿ ಕುಕ್ಕಿಂಗ್ ಮಾಡೋದ್ರಿಂದ ಮತ್ತು ಸ್ವಲ್ಪ ಸೈಡ್ ಡಿಶ್ಗಳನ್ನಾಗಿರ್ಬೋದು ಅಥವಾ ಸ್ನ್ಯಾಕ್ಸ್ಗಳನ್ನಾಗಿರ್ಬೋದು ಮಾಡೋದ್ರಿಂದ ನಾವು ಹೊರಗಡೆ ಫುಡ್ನ ಅವಾಯ್ಡ್ ಮಾಡಬಹುದು. ಅದರಲ್ಲೂ ಈಗ ವೆಕೇಷನ್ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರಲ್ವ. ಅವರಿಗೆ ಒಂದಲ್ಲ ಒಂದು ಸ್ನ್ಯಾಕ್ಸ್ ಬೇಕಾಗೇ ಇರುತ್ತೆ ಅಲ್ವಾ. ಹಾಗಾಗಿ ಎಲ್ಲರೂ ಮನೆಯಲ್ಲೂ ಈ ರೀತಿಯಾಗಿ ಅಟ್ಲೀಸ್ಟ್ ಮನೆಯಲ್ಲೇ, ನಾವು ಎಲ್ಲನೂ ಮಾಡಲಿಕ್ಕಾಗೋದಿಲ್ಲ, ಬಟ್ ಎಷ್ಟು ಆಗುತ್ತೋ ಅಷ್ಟನ್ನು ನಾವು ಮನೆಯಲ್ಲೇ ಮಾಡೋದ್ರಿಂದ ಆರೋಗ್ಯ ಕೂಡ ಕಾಪಾಡ್ಕೋಬಹುದು ಮತ್ತು ಮಕ್ಕಳನ್ನು ಕೂಡ ಖುಷಿಯಾಗಿಡಬಹುದು. ಅವರು ಕೂಡ ಖುಷಿಯಾಗಿ ತಿಂತಾರೆ. ಯಾಕಂದರೆ ಈಗಿನ ಮಕ್ಕಳು ಊಟ ಮಾಡೋದೇ ಕಷ್ಟ ಅಲ್ವಾ. ಅದು ತಿನ್ನು ಇದು ತಿನ್ನು ಅಂತ ಹೇಳ್ಬಿಟ್ಟು ನಾವೇ ಫೋರ್ಸ್ ಮಾಡಿ ತಿನ್ನಿಸ್ಬೇಕಾಗ್ತದೆ. ಈ ರೀತಿಯಾಗಿ ಏನಾದರೂ ಮನೇಲಿ ಕಲ್ಮಿ ಕಬಾಬ್ ಈ ರೀತಿಯಾಗಿ ನಾವು ಮಾಡಿಕೊಡೋದ್ರಿಂದ ಒಂದು ಒಳ್ಳೆ ಸ್ನ್ಯಾಕ್ಸ್ ಕೂಡ ಆಗುತ್ತೆ, ಈವ್ನಿಂಗ್ ಸ್ನ್ಯಾಕ್ಸ್ ಆಗುತ್ತೆ. ಅಥವಾ ನೀವು ಊಟದ ಜೊತೆ ತೊಗೋಬೇಕು ಅಂದರೆ ಒಂದು ಒಳ್ಳೆ ಸೈಡ್ ಡಿಶ್ ಕೂಡ ಆಗಿರುತ್ತೆ ಫ್ರೆಂಡ್. ಓಕೆನಾ ಫ್ರೆಂಡ್? ಫ್ರೆಂಡ್, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆಲ್ಲ ಇಷ್ಟ ಆಗಿದ್ದರೆ, ನಿಮಗೆ ಈ ವಿಡಿಯೋಯಿಂದ ಯೂಸ್ ಆಗಿದೆ ಅಂತ ನಿಮಗೆ ಅನಿಸಿಕೆ ಆದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಭಾರ.